ಕರ್ನಾಟಕ ಸರ್ಕಾರದ ಸ್ಥಿತಿಯನ್ನು ನೋಡಿ ಇಡೀ ದೇಶವೇ ಇಲ್ಲಿ ನಿಬ್ಬೆರಗಾಗುವಂತೆ ಹಾಗೂ ಛೀಮಾರಿ ಹಾಕುವಂಥ ಒಂದು ಸುದ್ದಿ ಕಣ್ರಿ. ಹೌದು, ಇದೊಂದು ಬಲು ಅಪರೂಪ ಹಾಗೂ ಬಹಳ ವಿಶೇಷವಾದಂಥ ಘಟನೆ ಒಂದು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ. 2023ರಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ KSRTC ಬಸ್ ಅಪಘಾತದಲ್ಲಿ ರೇಣುಕಪ್ಪ ಮತ್ತು ರವಿ ಕಿರಣ್ ಇಬ್ಬರು ಮೃತಪಟ್ಟಿದ್ದರು. ಈ ಸಂಬಂಧ ನ್ಯಾಯಾಲಯವು 32 ಲಕ್ಷ ರು ಪರಿಹಾರ ನೀಡಬೇಕೆಂದು KSRTCಗೆ ತೀರ್ಪು ನೀಡಿತ್ತು. ಇದನ್ನು ನ್ಯಾಯಾಲಯದ ಆದೇಶವನ್ನು ಇಲ್ಲಿ ಉಲ್ಲಂಘಿಸಿದ್ದಕ್ಕಾಗಿ ಚಿಕ್ಕಮಗಳೂರು ಡಿಪೋದ ಯಾವುದಾದರೂ ಒಂದು ಬಸ್ಸನ್ನು ಸೀಸ್ ಮಾಡಿ ಎಂದು ನ್ಯಾಯಾಲಯ ಆದೇಶಿಸಿತ್ತು. ಈ ಆದೇಶದಂತೆ ಬೆಂಗಳೂರು ಕಡೆ ತೆರಳುತ್ತಿದ್ದ KA181040 ಬಸ್ಸನ್ನು ನ್ಯಾಯಾಲಯದ ಆದೇಶದಂತೆ ಇಲ್ಲಿ ಸೀಸ್ ಮಾಡಲಾಗಿದೆ. ಹೌದು ಕಣ್ರಿ, ಕರ್ನಾಟಕದಲ್ಲಿ ಎಲ್ಲ ಉಚಿತವಾಗಿ ನೀಡುತ್ತಿರುವ ಸರ್ಕಾರ ಕೋರ್ಟ್ ಆದೇಶದಂತೆ 32 ಲಕ್ಷ ರು ಪರಿಹಾರ ನೀಡಲಾಗದೆ ಹಿಂದೆ ಬಸ್ಸನ್ನೇ ನಡು ರಸ್ತೆಯಲ್ಲಿ ಜಪ್ತಿ ಮಾಡಿದಂಥ ಈ ಹೇಯ ಘಟನೆಯನ್ನು ಇಡೀ ರಾಜ್ಯ ಸರ್ಕಾರವೇ ಹೊಣೆ ಆಗಬೇಕೆಂದು ಇಲ್ಲಿ